ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಭಾಳ ಸ್ಪೆಷಲ್ ಆಗಿರುವಂತಹ ರೆಸಿಪಿಯನ್ನು ತೊಗೊಂಡು ಬಂದೀವ್ರಿ. ಈ ರೆಸಿಪಿ ನಾವು ಡೆಲ್ಲಿ ಹಾದಾಗ ಟೇಸ್ಟ್ ಮಾಡಿದ್ದೀವಿ ರೀ. ಬಿಹಾರದ ಭಾಳ ಫೇಮಸ್ ಆಗಿರುವಂತಹ ಸತ್ತು ಪರಾಟ ಅಂತ ಕರೀತಾರೆ. ಆದ್ರೆ ನಾವು ನಿಮ್ಗೆ ನಮ್ಮದೇ ಆದ ಶೈಲಿ ಒಳಗೆ ಇವತ್ತಿನ ವಿಡಿಯೋದಾಗ ಈ ಒಂದು ಪರಾಟ ರೆಸಿಪಿಯನ್ನು ತೋರ್ಸಾಕಂತೀವಿ ರೀ. ಭಾಳ ಈಸಿ ಐತ್ರಿ, ಭಾಳ ಟೇಸ್ಟಿ ಐತ್ರಿ, ಹಂಗೆ ಹೆಲ್ದಿನೂ ಐತ್ರಿ. ಹಂಗಾದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡು. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿರಿ. ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ನಾವಿಲ್ಲಿ ಗೋಧಿ ಹಿಟ್ಟನ್ನು ತೊಗೋಬೇಕ್ರಿ. ಒಂದು 2 ಕಪ್ ಗೋಧಿ ಹಿಟ್ಟನ್ನು ನಾವು ಒಂದು ಬೌಲ್ದಾಗ ಅಥವಾ ಒಂದು ಯಾವ್ದಾರ ಪಾತ್ರೆದಾಗ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಅದನ್ನು ಹಂಗೆ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಏನು ಮಾಡಬೇಕು, ಸ್ವಲ್ಪ ನೀರು ಹಾಕಿ ಕಣಕ ನಾವು ತಯಾರು ಮಾಡ್ಕೋಬೇಕ್ರಿ. ಒಮ್ಮೆ ಭಾಳ ನೀರು ಹಾಕಿರಿ ಅಂತಂದ್ರೆ ನಿಮಗೆ ತಪ್ತೈತಿ, ಗೊತ್ತಾಗಂಗಿಲ್ಲ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ನೀರು ಹಾಕಿ ಚೆನ್ನಾಗಿ ಕಣಕ ನೀವು ರೆಡಿ ಮಾಡಿ ಇಟ್ಕೋಬೇಕು. ಈಗ ನೋಡ್ಬೋದು ನೀವು ನಮ್ಮ ಕಣಕ ಬರೋಬ್ಬರಿಯಾಗಿ ರೆಡಿ ಐತ್ರಿ. ಅದನ್ನು ಒಂದು ಏನಾರ ಪ್ಲೇಟು ಅಥವಾ ಒಂದು ಬರನಿಲೆ ಮುಚ್ಚಿ ಇಟ್ಕೊಬೇಕು. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ದಾಗ ಒಂದು 7-8 ಹಸಿಮೆಣ್ಸಿಕಾಯಿ, ಖಾರ ಏನು ಭಾಳ ಇಲ್ರಿ, ಕಡಿಮೆ ಐತಿ. ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಶುಂಠಿ ಮತ್ತು ಒಂದು 4-5 ದಮದಮ ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ರಿ. ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಅದಕ್ಕೆ ನಾವೇನು ಮಾಡೋದಪ್ಪ ಅಂತಂದ್ರೆ ಈಗ ಗರ್ರ ಅನ್ಸೋದು ಐತ್ರಿ. ಆಮೇಲೆ ಮುಂದೆ ಒಂದ್ಸಲ ರುಬ್ಕೊಂಡು ಬರ್ತೀರಿ. ಹಂಗೆ ದಮ್ದಮ್ಮಂಗೆ ಉಳಿಲಿ ಅದ್ರಾಗ ಪುಟಾಣಿ ಅಥವಾ ಹುರುಗಡ್ಲೆ ಅಥವಾ ಸತ್ತು ಅಂತ ಕರೀತಾರೆ, ಚೆನ್ನ ಸತ್ತು, ಅದನ್ನು ನಾವು ಹಾಕಿದೆವು. ಟೋಟಲ್ 1 ಕಪ್ ನಾವು ಪುಟಾಣಿ ಅಂತೀವಿ, ಅದಕ್ಕೆ ನಿಮಗೆ ಪುಟಾಣಿ ಅಂತ ಹೇಳತ್ತೀನಿ. 1 ಕಪ್ ಪುಟಾಣಿ ಹಾಕ್ರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಅದನ್ನು ತೊಗೊಂಡ್ಬಂದ ಒಂದು ಬೌಲ್ದಾಗ ಅಥವಾ ಒಂದು ಯಾವುದೇ ಪಾತ್ರದಾಗ ಹಾಕಿರಿ. ಆಮೇಲೆ ನೆಕ್ಸ್ಟ್ ಅದಕ್ಕೆ ಏನ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಸಣ್ಣಗೆ ಕಟ್ ಮಾಡಿ ಹಾಕ್ಬೇಕ್ರಿ. ಹಂಗೆ ಈರುಳ್ಳಿ ಅಥವಾ ಉಳ್ಳಾಗಡ್ಡಿನೂ ಸಣ್ಣಗೆ ಕಟ್ ಮಾಡಿ ಹಾಕ್ಬೇಕ್ರಿ. ನಿಮ್ಗೆ ಬಿಹಾರದ ಅಂತಂದ್ರಿ ಅಂತಂದ್ರೆ ಇಲ್ಲಿ ಏನೈತಿರಲ್ಲ, ಈ ಪ್ಲೇಸ್ದಾಗ ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಯಾವುದಾರ ಒಂದು ಉಪ್ಪಿನಕಾಯಿ ಹಾಕ್ತಾರೆ. ಇಲ್ಲ ಅಂತಂದ್ರೆ ನಿಂಬೆಹಣ್ಣಿನ ರಸನೂ ಹಾಕ್ತಾರೆ. ನಾವು ಅದನ್ನು ಹಾಕಾಕತ್ತಿಲ್ಲ, ನೀವು ಬೇಕಂತಂದ್ರೆ ಹಾಕ್ಬೋದು. ಹಂಗೆ ಕಣಕ ಮಾಡಿ ಇಟ್ಟಿದ್ದೀವಲ್ಲ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಮಿದ್ದಿ ಇಟ್ಕೋರಿ. ಅಂದ್ರೆ ಒಂದೊಂದು ಉಳ್ಳಿ ಮಾಡಿ ಇಟ್ಕೊರಿ. ನೀವು ಎಷ್ಟು ಪರಾಟ ಮಾಡೋರು ಇರ್ತಿರಲ್ಲ, ಈಗ ಅದಕ್ಕೆ ತಕ್ಕಂಗೆ ನೀವು ಆ ಕಣಕದಿಂದ ಉಳ್ಳಿ ಮಾಡಿ ಇಟ್ಕೊಂಡ್ಬಿಡ್ ನಾವು. ಇನ್ನು ಬರ್ರಿ ಮುಂದೆ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಆ ಸ್ವಲ್ಪ ಕೆಳಗೆ ಗೋಧಿ ಹಿಟ್ಟು ಹಾಕೊಂಡ ಇವೇನು ನೀವು ಪೇಡೆ ಮಾಡಿರಲಿಲ್ಲ, ಉಳ್ಳಿ ಮಾಡಿರಲಿಲ್ಲ, ಅದರಲ್ಲೇ ಒಂದು ಈಟ್ ಕೈಲಿ ಹಿಂಗೆ ತಟ್ಟಿ ಆಮೇಲೆ ಇದನ್ನು ಹೆಂಗೆ ಪರಾಟ ಸ್ಟಫಿಂಗನ್ನು ತುಂಬಬೇಕು ಅಥವಾ ಫಿಲ್ ಮಾಡಬೇಕು ಅಂತಂದ್ರೆ ನೋಡಿ, ಆ ಪೌಡ್ರ್ ಹೆಂಗೆ ಐತಿರಲ್ಲ ಹಂಗೆ ತೊಗೊಂಡ್ಬಂದು ನಡಬಾರ್ಕ್ ನೀವು ತುಂಬಬೇಕು. ಉಳಿದಿದ್ದ ಪರಾಟದಾಗ ನೀವು ಎಲ್ಲ ನೋಡ್ಬೋದು, ಉಂಡೆ ಮಾಡ್ಕೊಂಡ ಕಲಿಸಿ ಹಿಂಗೆ ಹೊರ ಟೈಪ್ ಮಾಡ್ತೀವಿ. ಆದರೆ ಇದು ಹಂಗಿಲ್ಲ, ಇದು ಭಾಳ ಸಿಂಪಲ್ ಐತಿ. ನೀವು ನೋಡ್ಬೋದು ನಡಬಾರ್ಕ್ ಏನು ಎಲ್ಲ ಮಸಾಲೆ ತುಂಬ್ತಿರ್ಲ ಅಂದ್ರೆ ಪುಟಾಣಿದ. ಆಮೇಲೆ ಹಿಂಗೆ ಮ್ಯಾಲಿಂದ ಆರಾಮ್ಸಿಯಾಗಿ ಕ್ಲೋಸ್ ಮಾಡ್ಬೋದು. ನೋಡಕ್ಕೆ ನಿಮಗೆ ನೋಡ್ಬೋದು ಈಗ ಮೋಮೋಸ್ ಗತ್ಲೆ ಕಾಣತೈತ್ರಿ, ಆದ್ರೆ ಮೋಮೋಸ್ ಅಲ್ರಿ, ಭಾಳ ಮಸ್ತಾಗಿತ್ತು. ಪೂರ್ತಿ ನಾವು ತುಂಬಿದ್ದೀವಿ. ಆಮೇಲೆ ಕೈಲಿ ಅದನ್ನು ಸ್ವಲ್ಪ ಒತ್ತಿ ಇನ್ನು ಲಟ್ಸಕ ಸ್ಟಾರ್ಟ್ ಮಾಡೋದು. ಹೋಳ್ಗೆ ಮನೆ ಮೇಲೆ ಸ್ವಲ್ಪ ಮತ್ತೆ ಗೋಧಿ ಹಿಟ್ಟು ಹಚ್ಕೊಂಡ ಆಮೇಲೆ ಅದನ್ನ 2 ಕಡೆ ಕೈಲಿ ಒಂದು ಈಟ ತಟ್ಟಿ ಲಟ್ಸಕ ಸ್ಟಾರ್ಟ್ ಮಾಡ್ಬೋದು. ಈ ಒಂದು ಪರಾಟ ಏನೈತಿರಲ್ಲ ನಿಮಗೆ ಹೇಳಿದೇನ್ರನ್ನ ಹೆಲ್ದಿ ಐತ್ರಿ, ಟೇಸ್ಟಿನೂ ಐತಿ, ಮತ್ತು ನಿಮಗೆ ಏನೇನು ಚೇಂಜ್ ಮಾಡ್ಬೋದು ಅಂತಲೂ ಹೇಳಿದೇನ್ರನ್ನ. ಇನ್ನು ಲಟ್ಸಕ್ಕೆ ಸ್ಟಾರ್ಟ್ ಮಾಡುವಾಗ ನೀವು ಬೇಕಂತಂದ್ರೆ ಸ್ವಲ್ಪ ತೆಳಗೂ ಲಟ್ಟಿಸ್ಬೋದು, ಇಲ್ಲ ಸ್ವಲ್ಪ ದಿಪ್ಪ ಹಂಗಂದ್ರೆ ಸಣ್ಣ ಸೈಜ್ದಾಗೂ ಲಟ್ಟಿಸ್ಬೋದು. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಲಟ್ಟಿಸಿ ತವಾ ಈ ಕಡೆ ನೋಡ್ಬೋದು ಕಾದೈತ್ರಿ. ನಾವು ಮೊದಲೇ ಇಟ್ಟಿದ್ದೀವಿ, ಅಲ್ಲಿ ಡೈರೆಕ್ಟ್ ಹೋಗಿ ತೆಳಗದು ಎಣ್ಣೆ ಹಚ್ಚಲಿಲ್ಲ. ಆಮೇಲೆ ಮತ್ತೊಮ್ಮೆ ಬೇಕಂದ್ರೆ ನೋಡು, ಈಗ ಡೈರೆಕ್ಟ್ ಹಂಗೆ ಹಾಕಿ ನಾವು ಬೇಸರೋದು. ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಅದಕ್ಕೆ ಸವರಿ 2 ಕಡೆ ಚಂದಂಗೆ ನೀವು ಬೇಯಿಸ್ಬೇಕಾಕೈತ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಈ ಒಂದು ಬಿಹಾರದ ಫೇಮಸ್ ಪರಾಟ ಸತ್ತು ಪರಾಟ ನಿಮಗೆ ರೆಡಿ ಆಗ್ತೈತಿ. ಗೊತ್ತಿರಲ್ಲ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಮಸ್ತಾಗಿ ಬಂದೈತಿ ಅಂತೇಳಿ. ನಿಮಗೆ ಬೇಕಂತಂದ್ರೆ ಲಾಸ್ಟಿಗೆ ಮಮ್ಮಿ ಕಟ್ ಮಾಡಿ ತೋರಿಸ್ತೈತಿ ಒಳಗೆ ಹೆಂಗೆ ಬಂದಿರ್ತೈತಿ ಅಂತೂ ನೀವು ನೋಡೋಕ್ರಿ. ಆದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಏನ್ರಿ ಅಂತಂದ್ರೆ ನೀವು ಸ್ವಲ್ಪ ಮೀಡಿಯಮ್ ಸೈಜ್ದಾಗ ಎಲ್ಲ ಪರಾಟ ಮಾಡಿರಿ, ಭಾಳ ಮಸ್ತಾಗಿ ಎಂಜಾಯ್ ಮಾಡ್ತೀರಿ. ಈಗ ಇನ್ನೊಂದು ಪರಾಟ ನೋಡ್ಬೋದು. ಇನ್ನೊಂದಂತ ಏನ್ರಿ, ಸೇಮ್ ಹಂಗೆ ನೀವು ಉಳ್ಳಿ ಏನಿರ್ತದ್ರಲ್ಲ ಅದನ್ನ ಸ್ವಲ್ಪ ಅದನ್ನ ಲಟ್ಟಿಸಿ ಅದಾದ್ಮೇಲೆ ಅದರೊಳಗೆ ಎಲ್ಲ ಈ ಪುಟಾಣಿ ಸ್ಟಫಿಂಗನ್ನು ತುಂಬಬೇಕು. ತುಂಬುವಾಗೂ ಏನು ನಿಮಗೆ ಭಾಳ ಬಿರಿ ಅನ್ಸಂಗಿಲ್ಲ, ಆರಾಮ್ ಸಿರಿಯಾಗಿ ತುಂಬ್ತೀರಿ, ಆರಾಮ್ ಸಿರಿಯಾಗಿ ಅದಕ್ಕೆ ಕ್ಲೋಸ್ ಆಗ್ತೈತಿ. ಮ್ಯಾಲೆ ಇದನ್ನು ನೀವು ಬೇಕಂದ್ರೆ ಕಟ್ ಮಾಡಿ ತೆಗಿಬೇಕು, ಇಲ್ಲ ಅಲ್ಲೇ ಮಡಿಚಿನೂ ನಡೀತೈತಿ. ಆಮೇಲೆ ಲಟ್ಸುವಾಗ ನಿಮಗೆ ಹೇಳಿದೆಂಟ್ರಲ್ಲ ಸಣ್ಣ ಇಲ್ಲ ದೊಡ್ಡ, ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ಇಲ್ಲ ಮೀಡಿಯಮ್ ಆಗಿರಲಿ ಅಂತಂದ್ರೆ ಆ ರೀತಿಯಾಗಿ ನೀವು ಲಟ್ಸಾಕ ಸ್ಟಾರ್ಟ್ ಮಾಡ್ಬೇಕ್ರಿ.
ಚಂದ ಬರ್ತಾವೆ. ಪರೋಟ ಅಂತರೂ ಏಕದಮ್ ಸಿಂಪಲ್ ಐತಿ ಮತ್ತು ಮಸ್ತೂ ಇರ್ತೈತಿ ರೀ. ನೋಡ್ಬೋದು ನಿಮ್ಮ ಈಗ ಒಂದು ಲಟಿಸ್ತಿರ್ರೆ. ಈಗೇನು ಮಾಡೋರಿ, ತವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸೋನು ಅಂದರೆ ಹೆಂಗೆ ಬರ್ತೈತಿ ಅಂತೇಳಿ ನೋಡೋಣ. ನಿಮಗೆ ಹೆಂಗೆ ಬೇಕೋ ಹಂಗೆ ಎಣ್ಣೆ ಅಥವಾ ತುಪ್ಪದಾಗ ನೀವು ಬೇಯಿಸು. ಆಮೇಲೆ ಅದನ್ನು ಬೇಯಕ್ಕೆ ಹಾಕಿರ್ತೀವ್ರಲ್ಲ ತವ ಮೇಲೆ, ಆಮೇಲೆ ಮತ್ತೊಮ್ಮೆ ನಾವು ಎಣ್ಣೆಯನ್ನು ಅಥವಾ ತುಪ್ಪನ ಹಚ್ಚೋಣ. ಹಚ್ಚಿದಾದ್ಮೇಲೆ ಅದನ್ನು ಬೇಯಕ್ಕೆ ಬಿಡ್ನು. ಹೆಂಗೆ ಬರ್ತೈತಿ ಅಂತ ನೋಡೋಣ. ಒಂದ್ಸಲ ತಿರುಗಿಸಿ ಹಾಕ್ರಿ, ಅಂದರೆ ಇನ್ನೊಂದು ಸೈಡ್ನು ಬೇಯಿಸ್ಬೇಕಿರಲ್ಲ, ಅದಕ್ಕೆ ಒಂದು ಸೈಡ್ ತಿರುಗಿಸಿ ಹಾಕ್ರಿ. ನೋಡ್ಬೋದು ನೀವು ಸಾವಕಾಶ ಉಬ್ಬಾತೈತ್ರಿ. ಈಗ ಎಷ್ಟು ಚಂದ ಕಾಣತೈತಿ ನೋಡಾಕ. ಮತ್ತು ಇಟ್ಟು ಮಸ್ತಂಗಿ ಪರೋಟ ಉಬ್ಬಿ ಬಂದು ಅಂತಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ರೀ ಮುಂದಿನ ಪರೋಟ ಮಾಡಕ್ಕೆ. ಗೊತ್ತಾತ್ರಲ್ಲ, ಇದೇ ರೀತಿಯಾಗಿ ನೀವು ಒಂದು ಕಡ್ತಾರಲಿ ಅಥವಾ ಕೈಲೇ ತಿರುಗಿಸಿ ಹಾಕಿರಿ, ಚಂದಂಗೆ ಬೇಯಿಸ್ರಿ, ಭಾಳ ಮಸ್ತಾಗಿ ಬರ್ತದೆ. ಗೊತ್ತಾತ್ರಲ್ಲ. ಇನ್ನು ಇದನ್ನೇ ತೆಗೆದು ಬಿಡೋಣ. ಇನ್ನು ನಿಮಗೆ ಇನ್ನೊಂದು ಏನು ತೋರಿಸ್ಬೇಕಪ್ಪ ಅಂತಂದ್ರೆ ಸಣ್ಣದೊಮ್ಮೆ ಮಾಡಿ ತೋರಿಸೋಣ. ಅದು ಹೆಂಗೆ ಬರ್ತೈತಿ ಅಂಥೇಳಿ ನೋಡೋರಿದ್ರೆ ಸೇಮ್ ಉಳಿದಿದ್ದೆಲ್ಲ ಪ್ರೊಸೀಜರ್ನ ಸೇಮ್ ಹಂಗೆ ಫಾಲೋ ಮಾಡಿ ನೀವು ಈ ರೀತಿಯಾಗಿ ಸಣ್ಣ ಮಾಡಿನೂ ಬೇಯಿಸ್ಕೋಬೋದು. ಗೊತ್ತಾದ್ರಲ್ಲ, ಇಷ್ಟ ಸಿಂಪಲ್ ಐತಿ. ಮತ್ತು ಈ ಪರೋಟ ಅಲ್ದ ನಿಮಗೆ ಮತ್ತು ಬೇರೆ ಬೇರೆ ರೆಸಿಪಿಗಳನ್ನ ನಾವು ತೋರಿಸ್ತೀವಿ, ನಾವು ಟ್ರೈ ಮಾಡಿದ್ದು ಅಥವಾ ಮಸ್ತ್ ಆಗಿರೋದು. ಹಂಗೆ ನೀವೇನು ಮಾಡ್ಬೇಕ್ರಿ, ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರ್ಬೇಕು. ಅದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ಈಗ ಮುಂದೆ ನೋಡ್ಬೋದು ನೀವು ಒಂದು ಉಬ್ಬಿ ಬಂದಿದ್ದು ಸಣ್ಣ ಪರೋಟ ಎಷ್ಟು ಚಂದ ಕಾಣತೈತಿ ಅಂತೇಳಿ. ಇದು ಮಸ್ತ್ ಅಂತ ಹಿಂಗೆ ಬಂದ್ರೆ ಭಾಳ ಇಷ್ಟ ಆಗಿಬಿಡ್ತಾವೆ ಎಲ್ಲರಿಗೆ. ಉಬ್ಬಿ ಪರೋಟ ಸಾಫ್ಟಾಗಿ ಮತ್ತು ಪರೋಟನೂ ಅನಿಸಿರಬಾರ್ದು ನೋಡೋಕೆ, ಆದ್ರೆ ಪರೋಟ ಇರಬೇಕ್ರಿ, ಇಟ್ಟು ಮಸ್ತಂಗಿ ಉಬ್ಬಿ ಬಂದಿರ್ಬೇಕು. ಗೊತ್ತಾತ್ರಲ್ಲ. ಹಿಂಗೆ ನೀವು ಈ ಒಂದು ಪರೋಟನ ಟ್ರೈ ಮಾಡ್ತೀರಿ ಅಂತೇಳಿ ನಾವು ಅನ್ಕೊಂತೀವಿ. ತಪ್ಪಲಾರ್ದ ಟ್ರೈ ಮಾಡಿರಿ, ಚಲೋ ಆಗ್ತಾವೆ. ಇದಕ್ಕೆ ನಾವು ಗ್ಯಾರಂಟಿ. ಹಂಗೆ ಇದನ್ನು ಹೆಂಗೆ ತಿನ್ಬೇಕ್ರಿ ಅಂತಂದ್ರೆ ಏನಿಲ್ಲ, ಬಾಜು ಒಂದಿಟ್ಟು ಉಪ್ಪಿನಕಾಯಿ ತಿಂದ್ರೆ ಉಪ್ಪಿನಕಾಯಿ ರೀ, ಇಲ್ಲ ಮೊಸರ, ಇಲ್ಲ ಅಂತಂದ್ರೆ ಸ್ವಲ್ಪ ತುಪ್ಪದ ಹಚ್ಕೊಂಡು ತಿನ್ಬೋದು ರೀ. ಆಮೇಲೆ ಇನ್ನೂ ಏನು ರೀ ಅಂತಂದ್ರೆ ನಾವು ಬದನೆಕಾಯಿ ಬರ್ತಾ ಮಾಡ್ತಿರ್ಲಿಲ್ಲ, ಆ ಬರ್ತದ ಜೊತೆ ಟೇಸ್ಟ್ ಮಾಡಿರಿ. ಯಾಕಂದ್ರೆ ಲಿಟ್ಟಿ ಚೋಖಾ ಅಂತ ಮಾಡ್ತಾರೆ ಬಿಹಾರದಾಗ, ಅದಕ್ಕೆ ನೀವು ಅದ್ರ ಜೊತೆ ಟೇಸ್ಟ್ ಮಾಡಿರಿ. ಇಲ್ಲ ಅಂತಂದ್ರೆ ಟೊಮ್ಯಾಟೊ ಚಟ್ನಿ ಯಾವುದ್ರ ಒಂದು ಚಟ್ನಿ ಜೊತೆ ನೀವು ಟೇಸ್ಟ್ ಮಾಡ್ಬೋದು. ಇಷ್ಟ ಆಗ್ತಾವೆ. ಇಷ್ಟು ಮಾಡ್ತೀರಿ, ಬರೋಬ್ಬರಿ ಆಗಿರ್ತೈತಿ. ಇನ್ನು ಲಾಸ್ಟ್ ಬಂದೆವು ಎಲ್ಲಿಗೆ ಅಂತಂದ್ರೆ ಒಳಗೆ ಹೆಂಗಿರ್ತೈತಿ ಅಂತ ಕಟ್ ಮಾಡಿ ತೋರಿಸ್ತೀವಿ ಅಂದಿದ್ರಲ್ಲ. ಅದಕ್ಕೆ ಬರೀ ಈಗ ನೋಡ್ನು ಒಂದು ಪರೋಟ ಕಟ್ ಮಾಡೇ ಬಿಡ್ನು. ಒಂದು ಪರೋಟ ಚಂದಂಗೆ ನಾವು ಇಲ್ಲಿ ಏನು ಮಾಡತ್ತೀವಪ್ಪ ಅಂತಂದ್ರೆ ಅರ್ಧ ಮಾಡತ್ತೇವೆ, ಅಂದರೆ ಕಟ್ ಮಾಡತ್ತಿದ್ದೆವು. ಒಳಗೆ ನೀವು ನೋಡ್ಬೋದು ಯಾವ ರೀತಿ ಬಂದಿರ್ತೈತಿ ಅಂತೇಳಿ. ನೋಡಿ ಬರೋಬ್ಬರಿಯಾಗಿ ಎಲ್ಲ ಚಂದಂಗೆ ಎಲ್ಲ ಕಡೆ ಆಗಿರ್ತೈತಿ. ಗೊತ್ತಾದ್ರೆ ಈ ರೀತಿಯಾಗಿ ಬಂದಿರ್ತೈತಿ. ಹಾಗಾದ್ರೆ ಇಷ್ಟ ಆಗೈತಿ ಅಂತ ಅನ್ಕೊಂತೀವಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.